ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಸ್ನೇಹಿತರೆ, ಸದಾ ಒಂದು ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇರ್ತೇನೆ. ಅದೇ ರೀತಿಯಾಗಿ ಇವತ್ತು ಸೆಂಟ್ರಲ್ ಜೈಲ್ ಪರಪ್ಪನಗರದ ಕೆಲ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ಸೆಂಟ್ರಲ್ ಜೈಲ್ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಜೊತೆಗೆ ಅಪರಾಧ ಉಳ್ಳವಂಥವರು ಅಲ್ಲಿ ಹೋಗುವಂಥದ್ದು ಸಾಮಾನ್ಯ. ಸುಮಾರು 2-3 ಸಾವಿರಕ್ಕೂ ಹೆಚ್ಚು ಮಂದಿ ಅಲ್ಲಿ ಕೈದಿಗಳಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಗಣ್ಯ ವ್ಯಕ್ತಿಗಳ ವಾಸಸ್ಥಳವಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಇಷ್ಟೇ, ಶಾಸಕರಿಬ್ಬರು ಈಗ ಮತ್ತೆ ಅವರು ಜೈಲು ಸೇರಿರುವಂಥ ಒಂದು ವಿಚಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಜೊತೆಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಆಗ ಸಜಾಬಂದಿ ಕೈದಿಯಾಗಿ ಸೆಂಟ್ರಲ್ ಜೈಲಲ್ಲಿರುವಂಥದ್ದು. ಮತ್ತೊಂದು ಕೊಲೆ ಕೇಸಲ್ಲಿ ಹೈಕೋರ್ಟ್ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಮತ್ತೆ ಪುನಃ ನಟ ದರ್ಶನ್ ಮತ್ತೆ ಜೈಲು ಸೇರುವಂಥದ್ದು. ಏನಪ್ಪ ಇದೊಂದು ವಿಶೇಷ ಅಂತಂತಂದರೆ, ಈಗ ಈ ಒಂದು ಸೆಂಟ್ರಲ್ ಜೈಲ್ ಅದರಲ್ಲಿ ಪ್ರಮುಖವಾಗಿ ಗಣ್ಯ ವ್ಯಕ್ತಿಗಳ ವಾಸಸ್ಥಳವಾಗ್ತಾ ಇದೆ ಅನ್ನೋಕ್ಕೆ ಈ 4 ಜನ ಅಲ್ಲಿ ಒಳಗಡೆ ಹೋಗಿರುವಂಥದ್ದು ಕಾರಣ. ಒಂದು ಯೋಗೀಶ್ ಗೌಡ ಕೊಲೆ ಕೇಸಲ್ಲಿ ಅವರ ಹೈಕೋರ್ಟ್ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದಾದಂಥ ಬಳಿಕ ಅಲ್ಲಿ ಮತ್ತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ, ಕಾಂಗ್ರೆಸ್ ಶಾಸಕ, ಈಗ ಸೆಂಟ್ರಲ್ ಜೈಲಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಮತ್ತೆ ಇವತ್ತು ಗೇಮಿಂಗ್ ಆ್ಯಪ್ಗಳ ಮೂಲಕ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಕಳೆದ 15 ದಿನಗಳಿಂದಲೂ ಕೂಡ ಇಡಿಯ ಕಸ್ಟಡಿಯಲ್ಲಿದ್ದಂತಹ KC ವೀರೇಂದ್ರ ಪಪ್ಪಿ, ಚಿತ್ರದುರ್ಗದ ಶಾಸಕ, ಇವತ್ತು ಸೆಂಟ್ರಲ್ ಜೈಲ್ ಪರಪ್ಪನಗರವನ್ನು ಸೇರಿರುವಂಥದ್ದು. ಅಂದರೆ ಈ ಮೂಲಕ ಕಾಂಗ್ರೆಸ್ನ 2 ಶಾಸಕರು ಪರಪ್ಪನಗರವನ್ನು ಸೇರಿದರೆ ಸೆಂಟ್ರಲ್ ಜೈಲಲ್ಲಿ ಇರುವಂಥದ್ದು. ಮತ್ತು ಈಗ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸನ್ನು ಮಾಡಿದರು. KC ವೀರೇಂದ್ರವನ್ನ ಕಸ್ಟಡಿ ಅಂತ ಹಿನ್ನೆಲೆಯಲ್ಲಿ ಇವತ್ತು ಪ್ರೊಡ್ಯೂಸ್ ಮಾಡಲಾಯಿತು. ಅವರು ಇಡಿ ಅಧಿಕಾರಿಗಳು ಮತ್ತೆ ಅವರನ್ನು ಕಸ್ಟಡಿಗೆ KC ವೀರೇಂದ್ರವನ್ನ ಕೇಳಿಲ್ಲ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಯಿತು. ನ್ಯಾಯಾಂಗ ಬಂಧನ ಅಂತಂದರೆ ಸೆಂಟ್ರಲ್ ಜೈಲಿಗೆ ಕಳಿಸುವಂಥ ಪ್ರಕ್ರಿಯೆ. ಅದೇ ರೀತಿಯಾಗಿ ಇವತ್ತು ಬಿಗಿ ಭದ್ರತೆಗೆ ಕರ್ಕೊಂಡೋಗಿ ಶಾಸಕರನ್ನು ಕರ್ಕೊಂಡೋಗಿ ಸೆಂಟ್ರಲ್ ಜೈಲಲ್ಲಿ ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಯಾವ ಒಬ್ಬ ವಿಚಾರಣಾಧೀನ ಕೈದಿ ಯಾರೇ ಇರಬಹುದು, ಅದು VIP ಆದರೂ ಸರಿ, ಯಾರೇ ಆದರೂ ಸರಿ, ಮೊದಲನೇದಾಗಿ ಅವರನ್ನು ಅಡ್ಮಿಷನ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆ ವಿಚಾರಣಾಧೀನ ಕೈದಿನ ಮಹಿಳಾ ಬ್ಯಾರಕ್ ಅಂತ ಏನಿದೆ ಅದನ್ನು ಕ್ವಾರಂಟೈನ್ ಸೆಲ್ ಅಂತ ಕರೆಯಲಾಗುತ್ತೆ. ಹೀಗಾಗಿ ಆ ಸೆಲ್ ಬ್ಯಾರಕ್ ಒಳಗಡೆ ತೆಗೆದುಕೊಂಡು ಬಿಡಲಾಗುತ್ತೆ. ಅವ್ರಿಗೆ ಬೆಳಗ್ಗೆ ಅಂದರೆ ಏನಾದರೂ ಸ್ವಲ್ಪ ಲೇಟ್ ಆದರೆ ಅವ್ರಿಗೆ OTP ನಂಬರ್ ಬೆಳಗ್ಗೆ ಕೊಡ್ತಾರೆ. ಈಗ ಅವರನ್ನು ಕರ್ಕೊಂಡು ಹೋಗಿ ಈಗ KC ವೀರೇಂದ್ರ, ಚಿತ್ರದುರ್ಗ ಶಾಸಕ ಏನಿದ್ದಾರೆ ಅವರನ್ನು ಕರ್ಕೊಂಡೋಗಿ ಸೆಂಟ್ರಲ್ ಜೈಲಲ್ಲಿ ಬಿಟ್ಟಿರುವಂಥದ್ದು. ಈಗ ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ ಅದೇ ಕ್ವಾರಂಟೈನ್ ಸೆಲ್ಲಲ್ಲಿ ಇರುವಂಥದ್ದು. ಅದು ಮತ್ತೊಂದು ಪಕ್ಕದ ಸೆಲ್ಲಲ್ಲಿ KC ವೀರೇಂದ್ರ ಪಪ್ಪಿ ಇರುವಂಥದ್ದು. 14 ದಿನಗಳ ಕಾಲ ಅಲ್ಲಿ ಕ್ವಾರಂಟೈನ್ ಸೆಲ್ಲಲ್ಲಿ ಇರಿಸಲಾಗುತ್ತೆ. ಅನಂತರ ಈ ನಡುವೆ ಏನಾದರೂ ಜಾಮೀನಿಗೆ ಅರ್ಜಿ ಹಾಕೊಂಡ ಸಂದರ್ಭದಲ್ಲಿ ಅನಂತರ ಬೆಳವಣಿಗೆಗಳಾದಂಥ ನಂತರ ಅವರನ್ನು ಅಲ್ಲಿಂದ ಒಳಗಡೆ ಶಿಫ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಅವರು ಅಕಸ್ಮಾತ್ ಏನಾದ್ರು ರಿಲೀಸ್ ಆದರೆ ಅಲ್ಲಿಂದ ಕಳಿಸುವಂಥ ಪ್ರಕ್ರಿಯೆಗಳನ್ನು ಆಗುತ್ತೆ. ಒಂದು ವೇಳೆ ಏನಾದರೂ ಅದು ರಿಜೆಕ್ಟ್ ಆದ ಸಂದರ್ಭದಲ್ಲಿ ಒಳಗಡೆ ಅಂದರೆ 14 ದಿನಗಳ ಕಾಲ ಯಾರೇ ಇದ್ರೂ ಕೂಡ ಅಲ್ಲಿ ಕ್ವಾರಂಟೈನ್ ಇರಿಸಲಾಗುತ್ತೆ. ಆ ನಂತರ ಒಳಗಡೆ ಶಿಫ್ಟ್ ಮಾಡುವಂಥದ್ದು. ಆದರೆ ನಟ ದರ್ಶನ್ ಮಾತ್ರ ಅಲ್ಲೇ ಕ್ವಾರಂಟೈನ್ಸಲ್ಲಿ ಕಳೆದ 25 ದಿನಗಳಿಂದ ಅಲ್ಲೇ ಇರಿಸಿರುವಂಥದ್ದು. ಬೇರೆ ಅಂದರೆ ಕ್ವಾರಂಟೈನ್ಸಲ್ಲಿ ಅವರ ಗ್ಯಾಂಗ್, ಇಡೀ ಒಂದು ಗ್ಯಾಂಗನ್ನು ಒಂದೇ ಸಲಲ್ಲಿ ಇರಿಸಿದಾರಂಥದ್ದು. ಆದರೆ ಈ ಒಂದು ವಿಚಾರದ ಜೊತೆಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನು ಸೆಂಟ್ರಲ್ ಜೈಲ್ ಒಳಭಾಗದಲ್ಲಿ ಅಲ್ಲಿ ಕೂಡ ಆ ಒಂದು ಸೆಲ್ ಏನಿದೆ, ಒಂದು ಭದ್ರತಾ ಕೊಠಡಿ ಅಂತೇಳಿ, ಅಂದರೆ ಯಾವುದೇ ರೀತಿ VIP ಬಂದಂದ್ರ ಸಂದರ್ಭದಲ್ಲಿ ಅಥವಾ ಕೊಲೆ ಕೇಸ್ ಆಗಿರ್ಬೋದು, ಇನ್ನಿತರ ಪ್ರಕರಣಗಳಲ್ಲಿ ಅವರಿಗೆ ಥ್ರೆಟ್ ಅಥವಾ ಯಾರಾದರೂ ಅವರಿಗೆ ಸಮಸ್ಯೆ ಆಗುವಂಥ ರೀತಿಯಲ್ಲಿ ಇದ್ದರೆ ಅವರಿಗೆ ಬೇರೆ ಅಂದರೆ ಭದ್ರತಾ ಕೊಠಡಿ ಅಂತ ಇರುತ್ತೆ, ಸೆಕ್ಯೂರಿಟಿ ಸೆಲ್ ಅಂತೇಳಿ, ಅಲ್ಲಿ ಮಾತ್ರ ಅವರನ್ನು ಇರಿಸಲಾಗುತ್ತೆ. ಅಂದರೆ VIP ಸೆಲ್ ಅಲ್ಲ, ಅಂದರೆ ಭದ್ರತಾ ಕೊಠಡಿ ಅಂತೇಳಿ, ಅಂದರೆ ಸೆಕ್ಯೂರಿಟಿ ಅವ್ರ ಮೇಲೆ ನಿಗಾ ವಹಿಸುವಂಥ ಇನ್ನೊಂದು ಪ್ರಕ್ರಿಯೆಗಳೇನಿರುತ್ತೆ ಆ ಒಂದು ಸೆಲ್ಲಲ್ಲಿ ಇರಿಸಲಾಗುತ್ತೆ. ಇದೇ ಮೂಲಕವಾಗಿ 2 ಕಾಂಗ್ರೆಸ್ ಶಾಸಕರು ಈಗ ಸೆಂಟ್ರಲ್ ಜೈಲ್ ಸೇರುವಂತಾಯಿತು. ಮತ್ತೊಂದು ಕಡೆ ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಸಜಾಬಂದಿ ಕೈದಿಯಾಗಿ ಈಗ ಸೆಂಟ್ರಲ್ ಜೈಲಲ್ಲಿರುವಂಥದ್ದು. ಅಲ್ಲಿ ಈಗಾಗಲೇ ಅವರಿಗೆ ಕೆಲಸ ನಿಯೋಜನೆ ಕೂಡ ಆಗಿದೆ. ಒಬ್ಬ ಲೈಬ್ರರಿಯ ಕ್ಲರ್ಕ್ ಆಗಿ ಅಲ್ಲೂ ಕೂಡ ಒಬ್ಬ ಕೆಲಸ ಮಾಡಿಕೊಂಡು, ಅಂದರೆ ಅಲ್ಲಿ ಒಳಗಡೆ ಇರುವಂಥದ್ದು ಟ್ರಯಲ್ ಆಲ್ಮೋಸ್ಟ್ ಎಲ್ಲ ಕೂಡ ವಿಡಿಯೋ ಕಾನ್ಫರೆನ್ಸಲ್ಲಿ ಹಾಜರಾಗುವಂಥದ್ದು ಮತ್ತು ಖುದ್ದು ಹಾಜರಾಗುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ನಟ ದರ್ಶನ್ ಕೂಡ ಅಲ್ಲಿ ಆ ಒಂದು ಸೆಂಟ್ರಲ್ ಜೈಲಲ್ಲಿ ಇರುವಂಥದ್ದು. ಆದರೆ ಈ ಒಂದು ಮಧ್ಯೆ ಅಲ್ಲಿ ಜೈಲಧಿಕಾರಿಗಳಿಗೆ ಒಂದು ಟೆನ್ಷನ್ ಇರುವಂಥದ್ದು. ಇಂಥ ಒಂದು ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ವಿಚಾರದಲ್ಲಿ ಅಲ್ಲಿ ಯಾವುದೇ ರೀತಿಯ ಲೋಪಗಳು, ಸಮಸ್ಯೆಗಳು ಮತ್ತು ಭದ್ರತಾ ವ್ಯವಸ್ಥೆಗೆ ಮತ್ತು ಅಲ್ಲಿನ ರೂಲ್ಸ್ ಏನಿದೆ, ಅಂದರೆ ಜೈಲಿನ ಮ್ಯಾನ್ಯುಯಲ್ನ ಯಾವುದೇ ಒಂದು
ಗೈಡ್ಲೈನ್ಸ್ ಏನಿದೆ ಅದು ಉಲ್ಲಂಘನೆ ಆಗದಂಥ ರೀತಿಯಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸಿ ಮುಂಜಾಗ್ರತೆಯನ್ನು ವಹಿಸಿಕೊಂಡು ಪ್ರತಿಯೊಂದು ಕೂಡ ಹಂತದಲ್ಲೂ ಕೂಡ ಅಲ್ಲಿ ಒಂದು ಸೆಕ್ಯೂರಿಟಿಯನ್ನು ವ್ಯವಸ್ಥೆ ಮಾಡುವಂಥ ಕೆಲಸವನ್ನ ಜೈಲಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಆದರೆ ಸದ್ಯ ಈಗ ವೀರೇಂದ್ರ ಪಪ್ಪಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಪತ್ತೆ ಆಗಿರುವಂಥದ್ದಾಗಿರ್ಬೋದು, ಜೊತೆಯಲ್ಲಿ ಕೆಜಿ ಗಟ್ಟಲೆ ಚಿನ್ನಾಭರಣ ಪತ್ತೆ ಆಗಿರುವಂಥದ್ದಾಗಿರ್ಬೋದು, ದಾಖಲೆಗಳು ಈ ಗೇಮಿಂಗ್ ಆ್ಯಪ್ಗಳ ಮೂಲಕ ವಿದೇಶದಿಂದ ಇಲ್ಲಿ ಗೇಮ್ಗಳನ್ನು ಆಡಿಸುವ ಮೂಲಕವಾಗಿ ಸಾಕಷ್ಟು ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಆರೋಪ ಏನಿದೆ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗಾಗಲೇ 55 ಕೋಟಿಯನ್ನ ಬ್ಯಾಂಕ್ಗಳಲ್ಲಿ ಫ್ರೀಸ್ ಮಾಡಲಾಗಿದೆ, 12 ಕೋಟಿ ನಗದು ಪತ್ತೆ ಆಗಿದೆ, ಕೆಜಿ ಗಟ್ಟಲೆ ಚಿನ್ನಾಭರಣ ಪತ್ತೆ ಆಗಿದೆ, ಮತ್ತೆ ಸಾಕಷ್ಟು ಬೆಲೆ ಬಾಳುವಂಥ ಕೋಟ್ಯಾಂತರ ಬೆಲೆ ಬಾಳುವಂಥ ಆಸ್ತಿ ದಾಖಲೆಗಳು ಪತ್ತೆ ಆಗಿರುವಂಥದ್ದು, ಲಾಕರ್ಗಳನ್ನು ಓಪನ್ ಮಾಡಿಸಿದ್ದಾರೆ. ಈ ಮೂಲಕವಾಗಿ KC ವೀರೇಂದ್ರ ಪಪ್ಪಿಯ ಒಂದು ಹಿಡಿಯ ಬಂಧನ ಮತ್ತೆ ಅವರನ್ನ ತೆಗೆದುಕೊಂಡು ಕಸ್ಟಡಿ ತೆಗೆದುಕೊಂಡು ಈಗ ಜೇಸಿಗೆ ಬಿಟ್ಟಿರುವಂಥದ್ದೇನಿದೆ, ಅಂದರೆ ಪರಪ್ಲಾರ ಬಿಟ್ಟಿರುವಂಥದ್ದೇನಿದೆ, ಇದರ ಮುಂದುವರೆದ ಭಾಗವಾಗಿ ಈಗ ಅವರ ಸಹೋದರರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು 2-3 ದಿನದಲ್ಲಿ ಅವರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋಕೆ ಕೂಡ ಒಂದು ಒಂದು ಅಂದರೆ ಇಡಿ ಅಧಿಕಾರಿಗಳು ಕೂಡ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಈ ಮೂಲಕವಾಗಿ ಒಂದು KC ವೀರೇಂದ್ರ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಹಣ ವರ್ಗಾವಣೆಯಲ್ಲಿ ಅವರ ಸಹೋದರರು ಕೂಡ ಇದರಲ್ಲಿ ಒಂದು ಪಾರ್ಟ್ನರ್ಶಿಪ್ ಇದೆ, ಅವರು ಕೂಡ ಈ ವ್ಯವಹಾರಗಳನ್ನ ನಡೆಸ್ತಾ ಇದ್ರು ಅಂತೇಳಿ ಒಂದು ಪ್ಲಾನಿಂಗ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆ ವ್ಯವಹಾರಕ್ಕೆ ಏನೆಲ್ಲ ಒಂದು ಬೆಳವಣಿಗೆಗಳಾಗ್ತಾ ಇದೆ ಅದ್ರ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಕೌಂಟ್ಗಳು ಮತ್ತೆ ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಯಾರ್ಯಾರು ಇದ್ರು, ಯಾವ್ಯಾವ ರಾಜ್ಯಗಳಲ್ಲಿ ಇವರ ಈ ಕ್ಯಾಸಿನೋ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಗೇಮ್ಗಳನ್ನ ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಈ ಹಣ ಅಂದ್ರೆ ಕೋಟ್ಯಾಂತರ ಹಣ ಇದರಲ್ಲಿ ಟ್ರಾನ್ಸಾಕ್ಷನ್ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಖಾತೆಗಳ ಮೂಲಕವಾಗಿ ಹಣ ವರ್ಗಾವಣೆ ಆಗುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದರ ಸಂದರ್ಭದಲ್ಲಿ ಈಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಈಗ ಸೆಂಟ್ರಲ್ ಜೈಲ್ ಸೇರುವಂತ ಇದೆ. ಈಗ ಮುಂದುವರಿದ ಭಾಗವಾಗಿ ತನಿಖೆ ಯಾವೆಲ್ಲ ಆಯಾಮವನ್ನ ಪಡ್ಕೊಳ್ಳುತ್ತಿರೋದು ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಇದರ ಜೊತೆಯಲ್ಲಿ ರೂಢಿ ಶೀಟರ್ ಬಿಕ್ಲಾ ಒಂದು ಕೊಲೆ ಕೇಸಲ್ಲಿ ಬೈತಿ ಬಸವರಾಜನ ಆಪ್ತನಾಗಿ ಗುರುಸ್ಕೊಂಡಂತಹ ಮತ್ತೊಬ್ಬ ಈಗಾಗಲೇ ರೂಢಿ ಶೀಟರ್ ಖಾತೆಯನ್ನು ತೆರೆದಿರುವಂತಹ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ ಆತನನ್ನು ಕೂಡ ಇವತ್ತು ಬಿಕ್ಲಾ ಮರ್ಡರ್ ಕೇಸಲ್ಲಿ CID ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡಿದ್ರು. ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆತನನ್ನು ಕೂಡ ಈಗ ಸೆಂಟ್ರಲ್ ಜೈಲ್ಗೆ ಬಿಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆತನಿಗೆ ಥ್ರೆಟ್ ಇರುವಂತಲ್ಲಿ ಪ್ರತ್ಯೇಕ ಸೆಲ್ನಲ್ಲಿ ಆತನನ್ನು ಇರಿಸಲಾಗಿದೆ. ಈ ಮೂಲಕ ಸ್ವಲ್ಪ ಅಲ್ಲೇ ಎಲ್ಲ ಕೂಡ ಬೇರೆ ಬೇರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂದರೆ ಏನೋ ಸ್ವಲ್ಪ ಇದರಲ್ಲಿ ಏನೋ ಒಂದು ರಾಜಕೀಯವಾಗಿ ಗುರುಸ್ಕೊಂಡಂಥ ವ್ಯಕ್ತಿಗಳು ಮತ್ತೆ ಅದರಲ್ಲಿ ಸಿನಿಮಾದಲ್ಲಿ ಗುರುಸ್ಕೊಂಡಂಥ ನಟ ದರ್ಶನ್ ಆಗಿರ್ಬೋದು, ಈಗ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇರುವಂಥ ಒಂದು ಪ್ರಕ್ರಿಯೆಗಳಿಗೆ ಸೆಂಟ್ರಲ್ ಜೈಲ್ ಎಲ್ಲೋ ಒಂದು ಕಡೆ ಗಣ್ಯ ವ್ಯಕ್ತಿಗಳ ವಾಸಸ್ಥಳವಾಗ್ತಾ ಇದೆ ಅನ್ನೋದು ಈ ಮೂಲಕವಾಗಿ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುವಂಥದ್ದು. ಸ್ನೇಹಿತರೆ, ಈ ಸೆಂಟ್ರಲ್ ಜೈಲಿನ ಒಂದು ವಿಚಾರ ಮತ್ತು ಅಲ್ಲಲ್ಲಿ ಯಾರು ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿನ ಪ್ರಕ್ರಿಯೆಗಳೇನಿದೆ, ಅವರ ಕೇಸ್ಗಳೇನೋ ಅನ್ನೋ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿದ್ದೇನೆ. ಈಗಾಗಲೇ ಈ ಒಂದು ವಿಚಾರ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.